ಮಾಡ್ತೀನಿ. ನಟರಾಜ್ ಗೌಡ್ರೆ, ಈ ದ್ವಂದ್ವ ಯಾಕೆ ಇಲ್ದಲೇ ಇರೋ ಕಿತಾಪತಿನ ಹುಟ್ಟಾಕ್ತಾ ಕಾಂಗ್ರೆಸ್ ಏನ್ ಅನ್ಸುತ್ತೆ ಬಾನು ಮುಷ್ತಾಕ್ ಅವರ ಉದ್ಘಾಟನೆಗೆ ಸಂಬಂಧಪಟ್ಟಂತೆ? ನೋಡಿ, ಬಾನು ಮುಷ್ತಾಕ್ ಅವರು ಒಂದು ಪ್ರಗತಿಪರ ಚಿಂತಕರು, ಕವಯಿತ್ರಿ, ಹೋರಾಟಗಾರರು, ಸಾಮಾಜಿಕ ನ್ಯಾಯದ ಪರವಾಗಿ, ಮಹಿಳೆಯರ ಪರವಾಗಿ, ಅದರೊಳಗೆ ವಿಶೇಷವಾಗಿ ಅಲ್ಪಸಂಖ್ಯಾತರ ಮಹಿಳೆಯರ ಪರವಾಗಿ ಬಹಳ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ವಕೀಲೆಯಾಗಿ ದಲಿತರು, ಹಿಂದುಳಿದವರು ಬಹಳ ಜನಗಳ ಕೇಸ್ಗಳನ್ನ ಅವ್ರ ಪರವಾಗಿ ವಕಾಲತ್ತು ವಹಿಸಿದಂಥವ್ರು, ಕವಯಿತ್ರಿ. ಮತ್ತೆ ಈ ಸಮಯದಲ್ಲಿ ಈ ವರ್ಷ ಕನ್ನಡದ ಹಿರಿಮೆಯನ್ನ ಇಡೀ ಪ್ರಪಂಚಕ್ಕೆ ಸಾರದವರು ಬೂಕರ್ ಪ್ರಶಸ್ತಿ ಮುಖಾಂತರ ಅವರು ಒಂದು ಹೆಮ್ಮೆ ಆಗಿದ್ದಾರೆ, ಕರ್ನಾಟಕಕ್ಕೆ ಒಂದು ಹೆಮ್ಮೆ ಆಗಿದ್ದಾರೆ. ಆಮೇಲೆ ಅವರು ಈ ದಸರಾ ಒಂದು ಅವರ ಸಾಧನೆಯನ್ನ ನೋಡಿ ನಾವು ಕರೆಸ್ತಾ ಇದೀವಿ, ಧರ್ಮನಲ್ಲ ಅಂತ. ನೀವು ಧರ್ಮ ಅಲ್ಲ, ಅದು ಕರೆಕ್ಟ್, ನೀವು ಹೇಳಿದ ನಿಜ. ಯಾಕಂದ್ರೆ ಅಂತಹ ಸಾಧಕಿಯನ್ನ ಗೌರವಿಸಬೇಕಾದ್ದು. ಮತ್ತೆ ನಮ್ದಂತಹ ಒಂದು ನಾಡ ಹಬ್ಬ ಇದೆಯಲ್ಲ, 7 ಕೋಟಿ ಜನಗಳು ಪಾಲ್ಗೊಳ್ಳುವ ಹಬ್ಬ. ಆ 7 ಕೋಟಿ ಜನಗಳು ಪಾಲ್ಗೊಳ್ಳುವ ಹಬ್ಬ ಇಡೀ ವಿಶ್ವವಿಖ್ಯಾತ ದಸರಾ ಇದೆಯಲ್ಲ, ಆ ಸಮಯದಲ್ಲಿ ಅದು ಉದ್ಘಾಟನೆ ಮಾಡಿಸೋ ಮುಖಾಂತರ ನಾಡಿಗೂ ಒಂದು ಹೆಮ್ಮೆ, ಅವ್ರಿಗೂ ಒಂದು ಪರಸ್ಪರ ಗೌರವ ಕೊಟ್ಟಂಗ. ನಿಮಗೆ ಹೆಮ್ಮೆ ಅನಿಸ್ತದೆ, ಬೇರೆಯವ್ರಿಗೆ ಅನಿಸ್ತಾ ಇಲ್ವಲ್ಲ? ಅದಕ್ಕೆ ನಾನು ಹೇಳ್ತೀನಿ, ಇಲ್ಲಿ ಏನಾಗಿದೆ ಅಂತ, ದಸರಾ ಅನ್ನೋದು ಕೆಲವು ಧಾರ್ಮಿಕವಾಗಿ ಶುರುವಾಗಿದ್ರು ಕೂಡ ಸುಮಾರು 500 ವರ್ಷಗಳ ಮುಂಚೆ ಧಾರ್ಮಿಕವಾಗಿ ಹಬ್ಬ ಒಡೆಯರವರು ಮತ್ತೆ ಪುರೋಹಿತರ ಮಧ್ಯೆ ಶುರುವಾದಂಥದ್ದು ಆದ್ರೂ ಕೂಡ ನಂತರ ಬರ್ತಾ ಬರ್ತಾ ಸಾಂಸ್ಕೃತಿಕ ಹಬ್ಬವಾಗಿ ಮೈಸೂರು ಮಹಾರಾಜರಿಗೆ ಕೂಡ ಅದನ್ನ ಸಾಂಸ್ಕೃತಿಕವಾಗಿ ಮೆರವಣಿಗೆ ಮಾಡಿ ತಮ್ಮ ವೈಭವವನ್ನ ಪ್ರದರ್ಶನ ಮಾಡ್ತಾ ಇದ್ರು. ಈ ಸ್ವತಂತ್ರ ನಂತರ ಏನಾಗಿದೆ, ಮಹಾರಾಜರು ಇಲ್ಲ. ಆ ಸಮಯದಲ್ಲಿ ಈಗಿನ ಸರ್ಕಾರನೇ ತೀರ್ಮಾನ ಮಾಡಿ ಅವರನ್ನ ಆ ಮಹಾರಾಜರ ಬದಲಾಗಿ ಯಾವ ರೀತಿಯಾಗಿ ದಸರಾ ಮೆರವಣಿಗೆಯಲ್ಲಿ ಯಾರನ್ನ ಕುಂಡಿಸ್ಬೇಕು ಅಂತ ಒಂದು ಚರ್ಚೆ ಮಾಡಿ ತೀರ್ಮಾನ ಮಾಡಿ ನಾಡ ದೇವತೆ ಚಾಮುಂಡಿ ಕುಂಡ್ಸನ ಅಂತ ಹೇಳಿ ಆ ದಸರಾ ಮುಖ್ಯ ಆನೆಯ ಮೇಲೆ ಅದನ್ನ ಮೆರವಣಿಗೆ ಅಂಬಾರಿಯಲ್ಲಿ ಕುಣಿಸುವಂಥದ್ದು. ಈ ವೈಭವವನ್ನ ಇಡೀ ಪ್ರಪಂಚದ ಎಲ್ಲಾ ಜನ ಬಂದು ನೋಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ತಾರೆ ಅನ್ನೋ ಕಾರಣಕ್ಕೆ ಅದು ಧಾರ್ಮಿಕ ಹಬ್ಬ ಅನ್ನಕ್ಕಾಗಲ್ಲ ಅಲ್ವಾ? ಹಂಗಂದ್ರೆ ಈಗ ಗಣಪತಿ ಹಬ್ಬ ಮಾಡ್ತೀವಿ, ತಿಂಗಳಾನ್ಗಟ್ಲೆ ಕೂರಿಸ್ತಾರೆ, ಸಂಜೆ ಹೊತ್ತು ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ, ಬೇರೆ ಧರ್ಮದವರು ಬಂದು ಆರ್ಕೆಸ್ಟ್ರಾಗಳನ್ನ ಅಥವಾ ಇನ್ನೇನೇನು ನೋಡ್ತಾರೆ ಅನ್ನೋ ಕಾರಣಕ್ಕೆ ಅದು ಧಾರ್ಮಿಕ ಹಬ್ಬ ಅಲ್ಲ, ಗಣಪತಿ ಹಬ್ಬ ಎಲ್ಲರೂ ಹಬ್ಬ ಅಂದ್ಬಿಡ್ತೀರಾ ನೀವು? ಹಂಗಂದ್ರೆ ಇವತ್ತು ದಸರಾ, ನಾಳೆ ಗಣಪತಿ ಹಬ್ಬನ. ಗಣಪತಿ ಶುರುವಾಗಿದ್ದೆ ಸಾರ್ವಜನಿಕರೆಲ್ಲರೂ ಆಯ್ತಾ, ಅದು 100 ವರ್ಷ 120 130 ವರ್ಷ ಮುಂಚೆ ಶುರುವಾದದ್ದೇ. ಎಲ್ಲರೂ ಸೇರ್ಸ್ಕೋಬೇಕು, ಸಮಾಜವನ್ನ ಒಟ್ಟುಗೂಡ್ಸಕ್ಕೆ ಮಾಡಿರುವಂತ ಹಬ್ಬ ಅದು ಗಣಪತಿ ಹಬ್ಬ. ಇಲ್ಲ, ಅದಂಗೇನೆ ಮಾಡಿದ್ದು. ಸಮಾಜವನ್ನ, ಜನಗಳನ್ನ ಒಟ್ಟಾಗಿ ಸೇರಿಸಬೇಕು ಅಂತ ಹೇಳಿ, ಸ್ವತಂತ್ರ ಹೋರಾಟಕ್ಕೆ ಮುಂಚೆ ಎಲ್ಲರೂ ಸೇರಿಸಬೇಕು ಅಂತ ಹೇಳಿ ಆ ಸಮಯದಲ್ಲಿ ಮಾಡುವಂತದ್ದು ಮಹಾರಾಷ್ಟ್ರದಲ್ಲಿ. ನಾನೇನ್ ಹೇಳ್ತೇನೆ ಅಂದ್ರೆ, ಇದು ಧಾರ್ಮಿಕವಾಗಿ ಶುರುವಾದ್ರೂ ಕೂಡ ಸಾಂಸ್ಕೃತಿಕ ಬಣ್ಣವನ್ನ ಪಡ್ಕೊಂತು. ತದನಂತರ ಮೈಸೂರು ಮಹಾರಾಜರ ಬದಲಾಗಿ ಅಂಬಾರಿ ಮೇಲೆ ಚಾಮುಂಡಿ ದೇವತೆಯನ್ನು ಕುಂಡಿಸಿ ನಾಡ ಹಬ್ಬವಾಗಿ ಅದನ್ನ ಆಚರಣೆ ಮಾಡ್ತಾ ಇದೀವಿ. ಇನ್ನೊಂದು, ಟಿಪ್ಪು ಸುಲ್ತಾನ್ ಕಾಲದಲ್ಲೂ ಕೂಡ, ಹೈದರಾಲಿ ಕಾಲದಲ್ಲೂ ಕೂಡ, ಮಹಾರಾಜ ಇಲ್ದಲಿದ್ದಾಗಲೂ ಕೂಡ ಅವರ ಬೆಂಬಲದಿಂದ, ಪ್ರೋತ್ಸಾಹದಿಂದ ಅದು ನಡೀತಾ ಇತ್ತು. ಇದೇ ದಸರಾವನ್ನ ಒಂದು ಪರಂಪರೆ ಸೃಷ್ಟಿ ಮಾಡಿದ ದಸರಾ. ಏನ್ ಪರಂಪರೆ ಅಂದ್ರೆ, ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ಉದ್ಘಾಟನೆ ಮಾಡಿದ್ದಾರೆ, ನಿಜಾರ್ ಅಹಮದ್ ಕೂಡ ಉದ್ಘಾಟನೆ ಮಾಡಿದ್ದಾರೆ, ಈಗ ಬಾನು ಮುಷ್ತಾಕ್ ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದನ್ನ ಒಂದು ಸೌಹಾರ್ದತೆಯಿಂದ ಎಲ್ಲಾ ಜನಗಳು ಪಾಲ್ಗೊಳ್ಳುವ ಹಬ್ಬವಾಗಿ ಇದನ್ನ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಕೇವಲ ಸಾಂಸ್ಕೃತಿಕ ಅಲ್ಲ, ಇದು ಪರಂಪರೆನೂ ಒಂದು ಸೃಷ್ಟಿಯಾಗಿದೆ, ಸಾಂಸ್ಕೃತಿಕ ಹಬ್ಬವಾಗಿದೆ, ನಾಡ ಹಬ್ಬವಾಗಿದೆ. ಇದನ್ನ ಖುಷಿಯಿಂದ ಎಲ್ಲರೂ ಸ್ವಾಗತ ಮಾಡಬೇಕಾದ ಜಾಗದಲ್ಲಿ ಕೆಲವರು ಸಂಕುಚಿತ ಮನೋಭಾವದವರು, ಮೂಲಭೂತವಾದಿಗಳು, ಪಟ್ಟಭದ್ರತಾಸಕ್ತಿಗಳು ಪ್ರಶ್ನೆ ಮಾಡ್ತಾರೆ, ಅವ್ರಿಗೆ ಮನವರಿಕೆ ಮಾಡ್ತಾರೆ.